ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಮಯೋರಿಲ್ 4mg ಕ್ಯಾಪ್ಸೂಲ್ ಬಗ್ಗೆ. ಮಯೋರಿಲ್ 4mg ಕ್ಯಾಪ್ಸೂಲ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಇದ್ರದ್ದು ಕಂಟೆಂಟ್ ಏನು, ಮೇನ್ ಸಾಲ್ಟ್ ಇರ್ತೈತಿ, ಯಾವ ರೀತಿ ಇದು ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಇಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಅಂತ ಹೇಳ್ತಾನೆ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮಯೋರಿಲ್ 4mg ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ಯಾಪ್ಸೂಲ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಾಂಸಪೇಶಿಗಳಲ್ಲಿ ಯಾವುದೇ ರೀತಿ ನೋವು ಇದ್ದರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮೂಳೆ, ನಿಮ್ಮ ಬೋನ್ಸ್ ಏನದಾವು, ಯಾವುದೇ ರೀತಿ ನೋವು ಇದ್ರೂ ಕೂಡ ಅದನ್ನಿದು ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡ್ತೈತ್ರಿ. ನಿಮ್ಮ ಮೈಯಾಗ ಯಾವುದೇ ರೀತಿ ಸ್ಟಿಫ್ನೆಸ್, ರಿಜಿಡಿಟಿ, ಟೆನ್ಷನ್, ಮಸಲ್ ಸ್ಪ್ಯಾಸಮ್ ಇದ್ದರೆ ಅದನ್ನು ಕಡಿಮೆ ಮಾಡ್ತೈತಿ. ನಡ ನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಎಲ್ಲವನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇದರದ್ದು ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿಯೊಂದು ಕ್ಯಾಪ್ಸೂಲ್ ಏನಿದೆ ಮಯೋರಿಲ್ 4mg ಕ್ಯಾಪ್ಸೂಲು, ಅದರ ಒಳಗಡೆ ಥಿಯೋಕಾಲ್ಚಿಕೋಸೈಡ್ 4mg ಪ್ರಮಾಣದಾಗ ಇರ್ತೈತಿ. ಥಿಯೋಕಾಲ್ಚಿಕೋಸೈಡ್ ಬಿಲಾಂಗ್ ಆಗುತ್ತೆ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಕರೀತಾರೆ. ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ನೋಡ್ರಿ, ಇದನ್ನ ನೀವು ಕ್ಯಾಪ್ಸೂಲ್ ತೊಗೊಂತಿರಲ್ಲ, ನಿಮ್ಮದು ಸೆಂಟರ್ ಬ್ರೈನ್ನಾಗ ಇದು ಕೆಲಸ ಮಾಡ್ತೈತಿ, ಮತ್ತು ಸ್ಪೈನಲ್ ಕಾರ್ಡ್ ಮೇಲೆ ಕೆಲಸ ಮಾಡಿ ನಿಮ್ಮ ಮಾಂಸಪೇಶಿಗಳಲ್ಲಿ ಏನು ಸ್ಟಿಫ್ನೆಸ್ ಇರ್ತೈತಿ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂದ್ರೆ, ಇಲ್ಲಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ, ಬೆಳಿಗ್ಗೆ ಒಂದು, ರಾತ್ರಿಗೊಂದು. ಇದನ್ನು ನೀವು ಹಾಳ ಹೊಟ್ಟೆಲಿನೂ ತೊಗೋಬೋದು, ಊಟ ಆದ ನಂತರನೂ ತೊಗೋಬೋದು. ಆದ್ರೆ ಭಾಳಷ್ಟು ಡಾಕ್ಟರ್ ಊಟ ಆದ್ಮೇಲೆ ತೊಗೊಳಕ್ಕೆ ಹೇಳ್ತಾರೆ. ಇದನ್ನು ನೀವು ನಾರ್ಮಲ್ ನೀರು ಜೊತೆಗೆ ಬಾಯಿ ಮುಖಾಂತರ ನುಂಗ್ಬೇಕಾಗ್ತೈತಿ. ಸಿವಿಯರ್ ಕಂಡೀಷನ್ಸ್ನ ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ, ಬೆಳಿಗ್ಗೊಂದು, ಮಧ್ಯಾಹ್ನ ಒಂದು, ರಾತ್ರಿಗೊಂದು, ಹಾಳ ಹೊಟ್ಟಿಲೆ ಇಲ್ಲ ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ ತೊಗೋಬೋದ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಈಗ ಎಷ್ಟು ದಿನ ಇದನ್ನು ಉಪಯೋಗಿಸ್ಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಡಾಕ್ಟ್ರು ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ರಿಪೋರ್ಟ್ಸ್ ಏನು ಹೇಳ್ತಾ ಇದೆ, ಇದ್ರ ಜೊತೆ ನಿಮಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡಬೇಕು ಎಲ್ಲ ಚೆಕ್ ಮಾಡಾದ್ಮೇಲೆ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗಿಸ್ಬೇಕು ಹೇಳೋಂತಾರೆ ಅಷ್ಟು ದಿನ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಸೊ ನೋಡ್ರಿ, ಇದನ್ನ ಕೆಲವೊಂದಿಷ್ಟು ಪೇಷಂಟ್ ತೊಗೊಂಡಾದ್ಮೇಲೆ ಕಂಡು ಬಂದಿದೆ, ಅವ್ರಿಗೆ ಬೇದಿ ಹತ್ತಿದೆ, ಹೊಟ್ಟೆ ನೋವು, ತ್ವಚದ ಮೇಲೆ ರ್ಯಾಶ್ ಆಗೋದು, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದ್ರಿ. ಯಾರು ಇದನ್ನು ಉಪಯೋಗಿಸ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಥಿಯೋಕಾಲ್ಚಿಕೋಸೈಡ್, ಅದರಲ್ಲಿ ನಿಮ್ಗೆ ಮೊದಲು ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾದ ಇದನ್ನ ಉಪಯೋಗಿಸ್ಬೇಡಿ. ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ಮಯೋರಿಲ್ 4mg ಕ್ಯಾಪ್ಸೂಲ್ ಏನಿದೆ ಬ್ರ್ಯಾಂಡ್ ಹೆಸರು, ಇದ್ರೊಳಗೆ ಥಿಯೋಕಾಲ್ಚಿಕೋಸೈಡ್ 4mg ಇರ್ತೈತಿ. ಸೊ ಅದೇ ಸೇಮ್ ಕಂಟೆಂಟ್ ಇರೋ ಬಹಳಷ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿಯವರು ತಮ್ಮದು ಕ್ಯಾಪ್ಸೂಲ್ ತಯಾರು ಮಾಡಿರ್ತಾರೆ. ಸೊ ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಮಾಯೋ ಫ್ರೀ 4 ಕ್ಯಾಪ್ಸ್ಯೂಲ್, ಥಿಯೋ ಆಕ್ಟ್ 4mg ಕ್ಯಾಪ್ಸ್ಯೂಲ್, ಥಿಕೋರಿನ್ 4mg ಕ್ಯಾಪ್ಸ್ಯೂಲ್, ಥಿಯೋ ಎಕ್ಸೆಲ್ 4mg ಕ್ಯಾಪ್ಸ್ಯೂಲ್, ಥಿಯೋಸ್ಪ್ಯಾಸ್ 4 ಕ್ಯಾಪ್ಸ್ಯೂಲ್. ಇದ್ರೊಳಗೂ ಸೇಮ್ ಕಂಟೆಂಟ್, ಸೇಮ್ ಆ್ಯಕ್ಷನ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 300 ರೂಪಾಯಿದಾಗ 10 ಕ್ಯಾಪ್ಸೂಲ್ ಇದ್ದು ಸ್ಟ್ರಿಪ್ ಸಿಗ್ತೈತ್ರಿ ಮಯೋರಿಲ್ 4mg ಕ್ಯಾಪ್ಸೂಲು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.